ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ನಾನು ಇವತ್ತು ಬಂದಿದ್ದೀನಿ ಶಿಡ್ಲಘಟ್ಟಕ್ಕೆ. ಇವಾಗ ಹೊಸದಾಗಿ ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಇವಾಗ ಇಲ್ಲಿ ಓಪನ್ ಆಗಿದೆ. ಹೊಸ ಶೋರೂಮ್ ಮಾತ್ರ ಅಲ್ಲ, ಇವಾಗ ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಅಲ್ಲಿ ಬೇರೆ ಬೇರೆ ತರ ಹೊಸ ಮಾಡಲ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ನ ಕೊಡ್ತಿದ್ದಾರೆ. ಸೊ ಯಾವ್ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಇದಾವೆ ಮತ್ತೆ ಯಾವ ತರ ಇದೆ ಶೋರೂಮ್ ಕಂಪ್ಲೀಟ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಇರುವಂತಹ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಈ ಪೋರ್ಟೇಬಲ್ ಟೈರ್ ಇನ್ಫ್ಲೇಟರ್ ಬಗ್ಗೆ ಮಾತಾಡೋಣ. ಸೊ ಇದು ಬಂದು ಆಗ್ರೋ ಕಂಪ್ನಿಯ ಟೈರ್ ಇನ್ಫ್ಲೇಟರ್. ಅಂದ್ರೆ ಅಕಸ್ಮಾತ್ ಏನಾರ ನಾವು ಎಲ್ಲಾರ ಹೋಗ್ಬೇಕಾದ್ರೆ ಟೈರ್ ಏನಾರ ಪಂಚರ್ ಆಯ್ತು ಏನಾರ ಹೋಯ್ತು ಅಂದ್ರೆ ಇಮಿಡಿಯೇಟ್ಲಿ ಏರ್ ಹೊಡ್ಕೋಬಹುದು. ಜಸ್ಟ್ ಪೋರ್ಟೇಬಲ್ ಚಾರ್ಜಿಂಗ್ ಹಾಕೊಂಡು ನಾವು ಕಾರಲ್ಲಿ ಇಟ್ಕೊಂಡ್ರೆ ಮುಗ್ದೋಯ್ತು. ಯಾವಾಗ ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಂಡು ಟೈರ್ಗೆ ಏರ್ ಹೊಡಿಬಹುದು. ಇನ್ನ ಜಸ್ಟ್ ಕಾರ್ ಮಾತ್ರ ಅಲ್ಲ, ಬೈಕ್ ಅಲ್ಲಿ ಯೂಸ್ ಮಾಡಬಹುದು, ಸೈಕಲ್ ಅಲ್ಲಿ ಯೂಸ್ ಮಾಡಬಹುದು. ಅಂದ್ರೆ ನಿಮ್ಮ ಹತ್ರ ಏನಾರ ಫುಟ್ಬಾಲ್ ಬ್ಯಾಸ್ಕೆಟ್ ಬಾಲ್ ಏನಾರ ಇತ್ತು ಅಂದ್ರೆ ಅದ್ರಲ್ಲೂ ಕೂಡ ಆರಾಮಾಗ ಯೂಸ್ ಮಾಡಬಹುದು. ತುಂಬಾ ಪೋರ್ಟೇಬಲ್ ಆಗಿದೆ, ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಜೊತೆಗೆ ಯೂಸ್ ಮಾಡೋದು ಕೂಡ ತುಂಬಾ ಸಿಂಪಲ್. ಟೈರ್ಗೆ ಕನೆಕ್ಟ್ ಮಾಡ್ಬಿಟ್ಟು ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರ್ ನ ಸೆಟ್ ಮಾಡಿದ್ರೆ ಮುಗೀತು. ಆನ್ ಮಾಡಿದ ತಕ್ಷಣ ನಾವ್ ಎಷ್ಟು ಸೆಟ್ ಮಾಡಿರ್ತೀವಿ ಅಷ್ಟು ಪ್ರೆಷರ್ ರೀಚ್ ಆಯ್ತಿದೀನಿ ಆಟೋಮೆಟಿಕ್ ಆಫ್ ಆಗುತ್ತೆ. ಜೊತೆಗೆ ಇದರಲ್ಲಿ ಇನ್ ಬಿಲ್ಟ್ ಟಾರ್ಚ್ ಕೂಡ ಬರುತ್ತೆ. ಸೊ ಅಕಸ್ಮಾತ್ ಏನಾರ ನೀವು ಕತ್ಲಲ್ಲಿ ಹೋಯ್ತಾ ಇದೀರಾ ಅಂದ್ರೆ ಕತ್ಲಲ್ಲಿ ಟಾರ್ಚ್ ಹಾಕೊಂಡು ಹೋಗ್ಬೋದು. ಜೊತೆಗೆ ಇದರಲ್ಲಿ USB ಪೋರ್ಟ್ ಇರೋದ್ರಿಂದ ನೀವು ಪವರ್ ಬ್ಯಾಂಕ್ ತರ ಆದ್ರೂ ಯೂಸ್ ಮಾಡ್ಕೋಬಹುದು. ಜೊತೆಗೆ 1 ವರ್ಷ ಕಂಪ್ನಿ ಕಡೆಯಿಂದ ವ್ಯಾರಂಟಿ ಇರುತ್ತೆ. ಸೊ ನೀವೇನಾರ ಟೈರ್ ಇನ್ಫ್ಲೇಟರ್ ನೋಡ್ತಾ ಇದೀರ ಅಂದ್ರೆ ಒಂದ್ಸಲ ಈ ಆಗ್ರೋ ಕಂಪ್ನಿಯ ಟೈರ್ ಇನ್ಫ್ಲೇಟರ್ ನ ಚೆಕ್ಔಟ್ ಮಾಡಿ. ಸರ್ ಹೇಗಿದ್ದೀರಾ? ಆರಾಮ್ ಸರ್, ಕುತ್ಕೊಳ್ಳಿ ಸರ್. ಏನ್ ಸರ್ ಹೊಸದಾಗಿ ಶೋರೂಮ್ ಎಲ್ಲ ಓಪನ್ ಮಾಡಿದಿರಾ? ಆಮೇಲೆ ಸರ್ ಅಲ್ಲೊಂದ್ ಬ್ಯಾಚ್ ಮಾಡ್ಕೊಂಡ್ ಬರ್ತಾರೆ, ನಿಮ್ಗೆ ಗೊತ್ತಿರೋದೆ. ಹೌದು. ಸೊ ಎಲ್ಲಿ ಸರ್ ಇವಾಗ ಎಕ್ಸಾಕ್ಟ್ ಆಗಿ ಓಪನ್ ಮಾಡಿರೋದು? ಶಿಡ್ಲಘಟ್ಟ ಸರ್, ಇದು ಶಿಡ್ಲಘಟ್ಟ ಬಸ್ ಸ್ಟಾಪ್ ನಿಯರ್ ಭಾರತ್ ಪೆಟ್ರೋಲ್ ಬಂಕ್ ಇದೆ, ಮೇನ್ ರೋಡ್ಗೆ ಇದೆ. ಮೇನ್ ರೋಡ್ಗೆ ಇದೆ. ಇವಾಗ ಎಕ್ಸ್ಟ್ರಾ ಯಾವ್ಯಾವ ಬೇರೆ ಹೊಸ ಮಾಡಲ್ಸ್ ಇದೆ? ಹೊಸ ಮಾಡಲ್ ನಮ್ಮ ಹತ್ರ 3 ಮಾಡಲ್ ತರಿಸಿದೆ ಸರ್. ಹೊಸ ಮಾಡಲ್ 4-5 ಮಾಡಲ್ ಇದೆ. ನಾವು ರಾಫ್ಟಲ್ ಏನ್ ಮಾಡ್ತಾ ಇದೀರೋ ಅದೇ ತರ ಬಿಲ್ಡ್ ಕ್ವಾಲಿಟಿಯಲ್ಲಿ ಗಾಡಿ ಮಾಡಿದೀನಿ. ಸೊ ಗಾಡಿಗಳಿದಾವೆ, ಏನೇನಿದಾವೆ ತೋರಿಸ್ಕೊಳ್ಳಿ ಸ್ವಲ್ಪ. ತೋರಿಸ್ಕೊಳ್ಳಿ. ಹೊಸ ಮಾಡಲ್ಗಳು ಇವಾಗ ಎಷ್ಟೋ ಜನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ನೋಡಿ ಸರ್, ಇವಾಗ ಇದು ನಿಮ್ಗೆ 3 ವೀಲರ್ ಲೋಡರ್ ನೋಡ್ಕೊಂಡ್ರೆ ಸಾಕು. ನೀವು ಮ್ಯಾಕ್ಸಿಮಮ್ 500 ರಿಂದ 700 ಕೆಜಿ ಕೆಪಾಸಿಟಿ. 500 ರಿಂದ 700 ಕೆಜಿ ಕೆಪಾಸಿಟಿ ಇದೆಯಾ? ಕೆಪಾಸಿಟಿ ನೀವು ಎಲ್ಲಿ ಲೋಕಲ್ ಓಡಿಸ್ಕೊಂಡು 700 ಕೆಜಿ ಹಾಕೋದು ಜುಮ್ಮನಲ್ಲ ಗಾಡಿ. ಅಷ್ಟು ಕ್ವಾಲಿಟಿ ಇದೆ. ಚಾಸಿ ಆಗ್ಬೋದು, ಮೋಟರ್ ಆಗ್ಬೋದು, ಟೈರ್ ಸ್ಪೇಸ್ ಆಗ್ಬೋದು, ಡಿಸ್ಕ್ ಬ್ರೇಕ್ ಎಲ್ಲ ಇರೋದ್ರಿಂದ ಕ್ವಾಲಿಟಿ ಬೇಸ್ ಅಲ್ಲಿ ಸೂಪರ್ ಗಾಡಿ. ಲೋಡ್ ಹಾಕೊಂಡು ಓಡಾಡಕ್ಕಂತೂ ಸೂಪರ್. 3 ಜನ ಹಾಕೊಂಡು ಕುತ್ಕೊಂಡು ಹೋಗ್ಬೋದು. ಮುಂದೆ ಲೋಡು ಹಾಕೊಬಹುದು, ಮುಂದೆ ಪೇಸ್ ಇರ್ತದೆ. ಇಲ್ಲೂ ಬಾಕ್ಸ್ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಇಲ್ಲೂ ಲಗೇಜ್ ಹಾಕೋಬಹುದು, ಇಲ್ಲೂ ಲಗೇಜ್ ಹಾಕೊಬಹುದು. ಆಮೇಲೆ ಚಾಸಿ ಅಂತ ನೋಡ್ಕೊಳ್ಳಿ ಸರ್, ಎಷ್ಟು ದಪ್ಪ ಕೊಟ್ಟಿದ್ದಾರೆ. 4-3 ಇಂಚು ಪಕ್ಕ ಚಾಸಿ ಕೊಟ್ಟವ್ರೆ. ಇದು ಫ್ಲಾಟ್, ಇದು ನೋಡಿ ಚಾಸಿ ಆಲ್ಮೋಸ್ಟ್ ಕಾರ್ ಚಾಸಿ ಕೊಟ್ಟವ್ರೆ. ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಕ್ವಾಲಿಟಿ ಆಮೇಲೆ ಕಟ್ಟೆಗಳು ಹಿಂದ್ಗಡೆ ನಿಮ್ಗೆ ಗೊತ್ತಿದ್ದೀನಿ, ಲೋಡ್ ಹಾಕ್ತೀನಿ ನಿಮ್ಗೆ, ಅದು ಚೆಕ್ ಮಾಡ್ಕೊಡ್ತೀನಿ ಎಷ್ಟು ಲೋಡ್ ಹಾಕ್ತೀನಿ ನಾನು ಅಂತ. ಲೋಡ್ ಹಾಕಿ ಎಲ್ಲ ತೋರಿಸ್ತೀರಾ? ತೋರಿಸ್ತೀನಿ, 100% ತೋರಿಸ್ತೀನಿ. ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಇದನ್ನ? ಮತ್ತೆ ಸುಮಾರು ಜನ ನನ್ನ ಫ್ಯಾಕ್ಟ್ರಿಗೆ ಮಾಡ್ಕೊಂಡಿದ್ದೀನಿ. ನಿಮ್ ಫ್ಯಾಕ್ಟ್ರಿ ಯೂಸ್ ಮಾಡ್ತಾ ಇದ್ದೀರಾ? ಫ್ಯಾಕ್ಟ್ರಿಗೆ ನಾನು ಇದ್ಕೊಂತ ಶಿಫ್ಟಿಂಗ್ ಗಾಡಿ ಬೇಡ, ಲೇಬರ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು, ತಳ್ಳಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ಯಾಕ್ಟ್ರಿ ಹೊರನೆ ನಾನು ಒಂದು 3/4 ಟನ್ ಹಾಕೊಂಡು ಹೋಗ್ತೀನಿ. ನಾನು ಇದೇ ಗಾಡಿಗೆ ನೀವು ತೋರಿಸ್ಕೊಡ್ತೀನಿ ಓಪನ್ ಆಗಿ. ಹೌದಾ? ಓಪನ್ ಆಗಿ ತೋರಿಸ್ಕೊಡ್ತೀನಿ. ಪಕ್ಕ ನೋಡೋಣ. ನೋಡ್ರಿ ಬೇಕಾದ್ರೆ ನೋಡಿ. ಇದು ನಿಮ್ಗೆ ಕಟ್ಟೆಗಳು. ಹೌದಾ? ಇದೆಲ್ಲ ಕಟ್ಟೆಗಳು. ಸಸ್ಪೆನ್ಷನ್ ಅಂದ್ರೆ ಮಾಮೂಲಿ ಟಾಟಾ ಎಸಿ ಕಟ್ಟೆ ಯಾವ ತರ ಇದೆ ಆ ತರ ಕಟ್ಟೆ. ಹೌಸಿಂಗ್ ಕೂಡ ಟಾಟಾ ಎಸಿ ಹೌಸಿಂಗ್ ಇದೆ. ಟಾಟಾ ಎಸಿ ಕ್ವಾಲಿಟಿ ಕೆಪಾಸಿಟಿ, ಮೋಟರ್ ಕೆಪಾಸಿಟಿ 2000 ಮೋಟರ್ ಕೆಪಾಸಿಟಿ ಕೊಟ್ಟಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಟಾಟಾ ಎಸಿ ಏನ್ ಹೌಸಿಂಗ್ ಕೊಡ್ತಾರೆ ಆ ಕೆಪಾಸಿಟಿ ಇರ್ತದೆ ಮೋಟರ್. ಆ ತರ ಕೆಪಾಸಿಟಿ ಇದೆ, ಕೆಪಾಸಿಟಿ ಕೊಟ್ಟಿರ್ತಾರೆ ಗಾಡಿಗೆ. ಸರಿ. ಅದರಿಂದ ಇದು ಹಿಂದಿಗೆ ಮುಂದಕ್ಕೆ ಹೋಗುವಂತ ಚಾನ್ಸ್ ಇಲ್ಲ. ರಿವರ್ಸ್ ಮೋಡ್ ಆಗುತ್ತದೆ, ಫ್ರಂಟ್ ಮೋಡ್ ಇರ್ತದೆ, ಆರಾಮಾಗಿ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಫೀಚರ್ಸ್ ಬಗ್ಗೆ ಲೋಡ್ ಹಾಕೊಂಡು ಓಡಾಡಕ್ಕೆ ಒಳ್ಳೆ ಗಾಡಿ. ಏನ್ ರೇಟ್ ಇಂದ ಕೊಡ್ತಾರೆ ಸರ್ ಇದು? ಸ್ಟಾರ್ಟಿಂಗ್ ಪ್ರೈಸ್ 120 ಮಾಡಿದೆ ಸರ್. ಇವಾಗ ಈ ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ, ಇನ್ನೊಂದು 5,000 ಜಾಸ್ತಿ ಆಗ್ಬೋದೇನೋ. ಬಟ್ ಇದು ಹಳೆ ಪ್ರೈಸ್ ಅಲ್ಲಿ ಮಾಡ್ತಾ ಇದೀನಿ ನಾನು. ಇವಾಗ ಈಗ ಹಳೆ ಪ್ರೈಸ್ ಅಲ್ಲಿ ಹೇಳ್ತಾ ಇದೀನಿ ನಿಮ್ಗೆ. ಈಗ ನೆಕ್ಸ್ಟ್ ಈಗ ಬ್ಯಾಟರಿ ರೇಟ್ ಎಲ್ಲ ಚೇಂಜ್ ಆಗುತ್ತೆ. 1 ತಾರೀಕು ರೇಂಜ್ ಅಲ್ಲಿ ಏನಿದೆ ಇದು? ಈಗ ರೇಂಜ್ ನಾವು ಸ್ಟಾರ್ಟಿಂಗ್ ಒಂದು 60 ರಿಂದ 70 ಕೊಡ್ತೀನಿ. ಏನೋ 120ಕ್ಕೆ ಲೋಡ್ ಹಾಕೊಂಡ ಲೋಡ್ ಹಾಕಿದ್ರಲ್ಲ 80 ಕಿಲೋಮೀಟರ್ ಲೋಡ್ ಹಾಕಿಲ್ಲ ಅಂದ್ರೆ ಬರ್ತೈತೆ. ಲೋಡ್ ಹಾಕಿದ್ರೆ ಒಂದು 60-70 ಬರ್ತೈತೆ. 60-70 ಬರ್ತದೆ. ಇನ್ನೊಂದು ಸ್ವಲ್ಪ ಇನ್ನ ಜಾಸ್ತಿ ಬೇಕು ಅಂದ್ರೆ 150 ಕಿಲೋಮೀಟರ್ ಬ್ಯಾಟ್ರಿಗೆ ಹೋದಾಗ ಅಂದ್ರೆ 110-120 ಬರ್ತೈತೆ. ಇನ್ನ ಜಾಸ್ತಿ ಮಾಡ್ಕೋಬಹುದು. ಅವಾಗ ರೇಟ್ ಜಾಸ್ತಿ ಆಗುತ್ತೆ, 140 ಆಗುತ್ತೆ. ನಮ್ಗೆ 200 ಕಿಲೋಮೀಟರ್ ಬೇಕು ಅಂತಾರೆ ಅದು ಸ್ವಲ್ಪ ರೇಟ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಕ್ವಾಲಿಟಿ ರೇಟ್ ಮೈಲೇಜ್ ಎಷ್ಟು ಬೇಕೋ ಅಷ್ಟು ಡಿಫ್ರೆಂಟ್ ರೇಟ್. ಸೊ ರೇಂಜ್ ಮೈಲೇಜ್ ಜಾಸ್ತಿ ಬೇಕು ಅಂದಷ್ಟು ರೇಟ್ ಜಾಸ್ತಿ ಆಗ್ತಾ ಇರ್ತದೆ. ಈಗ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಎಷ್ಟು ಓಡಾಡ್ತೀವಿ ನಾವು? 2 ಲೀಟರ್ ಪೆಟ್ರೋಲ್ ಕಾಸು ಕೊಡ್ಲೇಬೇಕು. 2 ಲೀಟರ್ ಅಷ್ಟು ಓಡಬೇಕು ನಾವು. ಆ ತರ ಒಂದು 80 ಕಿಲೋಮೀಟರ್ 40 ಕಿಲೋಮೀಟರ್ ಆಕ್ಟಿವ್ ಬರ್ತಾ ಇದೆ. 40 ಕಿಲೋಮೀಟರ್ ಹೋಗೋದು 1 ಲೀಟರ್ ಹಾಕ್ಸ್ಕೊಂಡು. 1 ಲೀಟರ್ ಅದೇ ನೀನು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಆತರ ಗಾಡಿಗೂ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಜಾಸ್ತಿ ಸಿಗುತ್ತೆ. ಒಂದು ಟೈಮ್ ಹಾಕಿದ್ರೆ 3 ವರ್ಷ 4 ವರ್ಷ ಲೈಫ್ ಟೈಮ್. ಹೌದು.
5 ವರ್ಷನೂ ಹೋಗ್ಬಾರ್ದು 6 ವರ್ಷನೂ ಹೋಗ್ಬಾರ್ದು ಬ್ಯಾಟ್ರಿ. ಹೌದು. ಇವತ್ತು ನಮ್ ಗಂಟ ಈಗ ನಿಮಗೂ ಗೊತ್ತಿರೋದೆ 6 ವರ್ಷ ಆಯ್ತು ನಾನು ಶೋರೂಮ್ ಓಪನ್ ಮಾಡಿ. ಹೌದು. 6 ವರ್ಷದಲ್ಲಿ ಯಾವ್ದು ಬ್ಯಾಟ್ರಿ ಇಶ್ಯೂ ಬಂದಿಲ್ಲ ಇವತ್ತು ಗಂಟ. ಆ ತರ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀರಾ? ಬ್ಯಾಟ್ರಿ ಕೊಡ್ತೀನಿ, ಆ ತರ ಬಿಲ್ಡ್ ಕ್ವಾಲಿಟಿ ಗಾಡಿ ಕೊಡ್ತೀನಿ, ಆ ತರ ಗಾಡಿನೂ ಅಷ್ಟೇ ಬಿಲ್ಡ್ ಕ್ವಾಲಿಟಿ ಕೊಡ್ತಾರೆ. ಅಷ್ಟೇ ಬಿಲ್ಡ್ ಕ್ವಾಲಿಟಿ ಇದೆ. ಅಷ್ಟೇ ಬಿಲ್ಡ್ ಕ್ವಾಲಿಟಿ. ಓಕೆ. ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಇವತ್ತು ಹೊಸ ಗಾಡಿ ಮಾಡ್ಕೊಂಡು. ಏನಿದೆ ಬ್ಯಾಟ್ರಿ ವ್ಯಾರಂಟಿ ಇಲ್ಲ ಸರ್? ಬ್ಯಾಟ್ರಿ ವಾರಂಟಿ 3 ವರ್ಷ ಮಾಮೂಲಿ. 3 ವರ್ಷ ಕೊಡ್ತೀರಾ? 3 ವರ್ಷ. 1 ವರ್ಷ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ. 2 ವರ್ಷ ಸರ್ವಿಸ್ ಮಾಡ್ಕೊಡ್ತೀನಿ. ಏನೇ ತೊಂದ್ರೆ ಆದ್ರೂ ಸರ್ವಿಸ್ ಮಾಡ್ಕೊಡ್ತೀನಿ. ಮೋಟ್ರು ಕಂಟ್ರೋಲರು ಈ ಚಾರ್ಜರ್ಗೆಲ್ಲ 1 ಇಯರ್ ಕೊಡ್ತಾ ಇದ್ದೀನಿ. ಆ ತರ ಏನು ಇಶ್ಯೂ ಇಲ್ಲ ಇವತ್ತು ಗಂಟ. ಅದಮ್ಮ ಓಡ್ಕೊಂತಾರೆ. 3 ವರ್ಷನೂ ಕೊಡ್ತಾವೆ. ಚಾರ್ಜರ್ 4 ವರ್ಷ ಅದು ಒಂದು ಇಶ್ಯೂ ಬರ್ತಾವೆ, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಡ್ತಾ ಸಾಲ್ವ್ ಮಾಡ್ಬಿಡ್ತೀರಾ? ಸರ್ವಿಸ್ ಕೊಡ್ತಾ ಇದೀರಾ? ಸರ್ವಿಸ್ ಕೊಡ್ತೀವಿ. ಇವಾಗ ಇದಾದ್ದು MX ಇದು ನೋಡಿ, ಇದು MX ಸರ್. ಇದು ನಮ್ ರಾಫ್ಟ್ಗೆ ಟೈಪ್ ಆಗಿದೆ. ಇದು ನಮ್ ರಾಫ್ಟ್ ಸ್ಟಿಕ್ಕರ್ ಬರ್ತದೆ. ಇದನ್ನ ಅವ್ರ ಕಂಪನಿಯವ್ರು ಮಾತ್ರ ಹಾಕೊಂಡವ್ರೆ. ಈಗ ಇದು ನೆಕ್ಸ್ಟ್ ನಮ್ದು ಅಪ್ಲೋಡ್ ಆಗಿದ ತಕ್ಷಣ ನಮ್ ರಾಫ್ಟ್ ಸ್ಟಿಕ್ಕರ್ ಅಂತ ಬರ್ತದೆ. ನಮ್ಮಲ್ಲಿ ಇತ್ತು ಮೊದಲು ಗಾಡಿ ಇದು. ಬಟ್ ಇವಾಗ ಅದನ್ನೇ ಕ್ವಾಲಿಟಿ ಜಾಸ್ತಿ ಮಾಡಿ ಮಾಡವ್ರೆ. ಇದು ಒಂಥರ ಗಾಡಿ. ಇದು ಸಿಗ್ತಾ ಇದೆ ನಿಮ್ಮ ಹತ್ರ? ಇದೆಲ್ಲ ರೇಟ್ ಅಲ್ಲಿ ಸಿಗ್ತದೆ ಸರ್? ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 55,000. 55,000ನಾ? 60 ಕಿಲೋಮೀಟರ್ ಪ್ರೈಸ್. 60 ಕಿಲೋಮೀಟರ್ ರಿಯಲ್ ಆಗ 60 ಕಿಲೋಮೀಟರ್ ಓಡಬಹುದು. ಓಡ್ತದೆ ಸಿಂಗಲ್ ರೇಡ್ ಅಲ್ಲಿ. ಸಿಂಗಲ್ ರೇಡ್ ಇವಾಗ ಸುಮ್ಮನೆ ಇವಾಗ 89 ಅಂತ ಹೇಳ್ತಾರಲ್ಲ ಆ ತರ ಇಲ್ಲ. ಇದಕ್ಕೆ 110 ಕಿಲೋಮೀಟರ್ ಬ್ಯಾಟ್ರಿ ಹಾಕ್ಬೋದು. 110 ಕಿಲೋಮೀಟರ್ ಹಾಕ್ಬೋದು. ಓಕೆ. ಅವ್ರ ಕೆಪಾಸಿಟಿ ಮೇಲೆ ಬ್ಯಾಟ್ರಿ ಹಾಕೋಬಹುದು. ಸೇಮ್ ನಮ್ಮ ಗಾಡಿ ಎಲ್ಲ ಗಾಡಿನೂ ಸೇಮ್. ಇವಾಗ ಇದು ನೋಡಿ, ಇದು ಲೋಡರ್ ಗಾಡಿ. ಇದು ಲೋಡರಾ? ಲೋಡರ್. ಓಕೆ. ಆಲ್ಮೋಸ್ಟ್ ಇದು ಸುಮಾರು ಕಡೆ ಓಡ್ತಾ ಇದೆ ಬಿಡಿ ಗಾಡಿನ. ನಮ್ದೇ ಸುಮಾರು ಕಡೆ ಹೊರಟೋಗಿದೆ ಗಾಡಿಗೆ. ಹೌದಾ? ಓಕೆ. ಇದು ನೀವೇನು ಇದ್ರ ಬಗ್ಗೆ ಮಾತಾಡಂಗಿಲ್ಲ ನಾವು. ಕಸ್ಟಮರ್ ತಗೊಳೋದು ತುಂಬಾ ಖುಷಿ ಪಡ್ತಾರೆ ಇದನ್ನ. ಲಗೇಜ್ ಹಾಕೊಂಡು ಓಡಾಡಕ್ಕೆ ಜಾಗಕ್ಕ ಇವತ್ತು ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೆ ಗಾಡಿ. ಈ ಗಾಡಿ ಮತ್ತೆ ನಂಬರ್ 1 ಓಡ್ತಾರೆ. ಇಶ್ಯೂನೇ ಇಲ್ಲ ಸರ್ ಇವತ್ತು ಗಂಟ. ಅಷ್ಟು ಕ್ವಾಲಿಟಿ ಇದೆ. ಅಷ್ಟು ಕ್ವಾಲಿಟಿ ನಮ್ ಇಡೀ ಕರ್ನಾಟಕ ಓಡ್ತಾವ ಗಾಡಿಗಳು. ಇದಾ ಕರ್ನಾಟಕಕ್ಕೆಲ್ಲ ಹಿಂಗೆ ಕರ್ನಾಟಕ ಕಳಿಸ್ತಾ ಇದೆ. ಇವಾಗ ಬೇರೆ ಕಡೆಯಿಂದ ಎಂಕ್ವೈರಿ ಮಾಡಿದ್ರೆ ಸುಮಾರು ಕಡೆ ಕಳಿಸ್ತಾ ಇದೆ ಸರ್ ಗಾಡಿನ. ಹೌದಾ? ಇವತ್ತು ಕೂಡ ಒಂದು ಕೊಟ್ಟೂರ್ಗೆ ಹೋಗಿದೆ, ಯಾರಪ್ಪನಹಳ್ಳಿಗೆ ಹೋಗಿದೆ. ಹೆಂಗೆ ಸರ್ ಕೊಡ್ತೀರಾ ಗಾಡಿನ? ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ತೀನಿ. ಹಾಕೊಡ್ತೀರಾ? ಹಾಕ್ತೀನಿ. ಇವಾಗೆಲ್ಲ ಯಾರೋ ಒಬ್ರು ಬಿಜಾಪುರದಿಂದ ನೋಡ್ತಾ ಇರ್ತಾರೆ. ಬಾಗಲಕೋಟೆಗೆ ಹೋಗುತ್ತೆ, ದಾವಣಗೆರೆಗೆ ಹೋಗುತ್ತೆ ಗಾಡಿಗಳು. ಸುಮಾರು ಕಡೆ ಹೋಗ್ತಾವೆ ಸರ್ ಗಾಡಿಗಳು. ಕಳ್ಸಿಕೊಡ್ತೀರಾ ಗಾಡಿ? ಎಲ್ಲ ಅವ್ರು A to Z ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ 20% ಗಾಡಿ ಸೇರ್ಕೊಂಡ್ರೆ ಕಳ್ಸಿಕೊಡ್ತೀರಾ? ಅಲ್ಲಿಗೆಲ್ಲ 100% ಕಳ್ಸಿಕೊಡ್ತೀವಿ. ಓ, ಈ ತರ ಲೋಡರ್ ಗಾಡಿಗಳಿದೆ. ಡಿಸ್ಕ್ ಬ್ರೇಕ್ ಎಲ್ಲ ಇದೆ? 2 ಡಿಸ್ಕ್ ಬ್ರೇಕ್ 12 ಇಂಚ್ ಟೈರ್. ಓಕೆ ಓಕೆ. ಬಟ್ ಹೆವಿ ಗಾಡಿ. ಆಲ್ಮೋಸ್ಟ್ ನೋಡಿ, ಇದೆಲ್ಲ ಅದೇ ಮಾಡಲಿ ಸರ್. ಕಲರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಕಲರ್ಸ್ ಎಲ್ಲ ಆಪ್ಷನ್ಸ್ ಇದೆ. ಎಷ್ಟು ಕಲರ್ಸ್ ಇದೆ ಸರ್? ಇದು 6 ಕಲರ್ ಇದೆ. ಅದು ಎಷ್ಟು ಕಲರ್? 6 ಕಲರ್ ಇದೆಯಾ? ಕಲರ್ ಇದೆ. ಸೊ MXM ಡಬಲ್ ಏಟ್ ಗಾಡಿಗಳು ಸರ್. ಇದು ಓಕೆ. ಇದು ಒಂಥರ ಮಾಡಲು ಸರ್. ಇದು ಓಲಾ ಟೈಪ್ 12 ಇಂಚ್. ಇದಾ? ಡಿಸ್ಕ್ ಬ್ರೇಕ್, ಡ್ರಮ್ ಬ್ರೇಕ್, ಮಾಮೂಲಿ ಇದೆಲ್ಲ ಲೈಟ್ ಬರ್ತದೆ ಸರ್ ಇದರಲ್ಲಿ. ಓ, ಮುಂದೆ ಈ ತರ ಡಿಆರ್ ಕೊಟ್ಟಿದ್ದಾರೆ. ಡಿಆರ್ ಬರ್ತದೆ. ಹೆಡ್ ಲೈಟ್ ಇಲ್ಲಿ ಬರ್ತೈತೆ. 4 ಇಂಡಿಕೇಟರ್ ಆಪ್ಷನ್ಸ್ ಕೊಡ್ತಾರೆ ನೋಡಿ. ಹೆಡ್ ಲೈಟ್ ಓಕೆ. ಯಾವ ತರ ಬರ್ತೈತೆ ಇಲ್ಲಿ ಈ ತರ ಕೊಟ್ಟವ್ರೆ. ಓಕೆನಾ? ಇಂಡಿಕೇಟರ್ ಎಲ್ಲಿ ಬರುತ್ತೆ? ಇಲ್ಲಿ. ಓ, ಇಲ್ಲಿದೆ ಇಂಡಿಕೇಟರ್. ಇಲ್ಲಿದೆ. ಓಕೆ ಓಕೆನಾ? ಆಮೇಲೆ ಸೊ ಇಂಡಿಕೇಟರ್ ಇಲ್ಲಿದೆ, ಡಿಆರ್ ಇದೆ, ಅಂಡ್ ಇಲ್ಲಿ ಹೆಡ್ ಲೈಟ್. ಆಮೇಲೆ ಹಿಂದೆ ಬನ್ನಿ ಸರ್. ಹಂಗೆ ಹಿಂದೆ ನೋಡಿ ಯಾವ ತರ ಇದೆ. ಹಿಂದೆ ನೋಡಿ, ಇಲ್ಲೆಲ್ಲ ಲೈಟಿಂಗ್ ಕೊಟ್ಟು. ಓ, ಅಲ್ಲೂ ಲೈಟ್ ಇದೆಯಾ? ಸೂಪರ್ ಸರ್. ಇಂಡಿಕೇಟರ್ 4 ಇಂಡಿಕೇಟರ್ ಒಂದಕ್ಕೆ ಬರ್ತದೆ. ಇದರಿಂದ ಪಾರ್ಕಿಂಗ್ ಕಾರ್ ಇದ್ದಂಗೆ ಹಿಂದ್ಗಡೆ ನೋಡಿ ಪಾರ್ಕಿಂಗ್ ಲೈಟ್, ಟೈಲ್ ಲೈಟ್ ಇದೆ. ಓ, ಸಕಲ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಿಂದೆ ಚೆನ್ನಾಗಿ ಕೊಟ್ಟವನೆ. ಓಕೆ. ಸೀಟು ಚೆನ್ನಾಗಿ ಕೊಟ್ಟವನೆ. ಸೊ ಹಿಂದೆ ಡಿಸ್ಕ್ ಬ್ರೇಕ್ ಇದೆ. 2 ಡಿಸ್ಕ್ ಬ್ರೇಕ್ 12 ಇಂಚ್ ಟೈರು. ಓಕೆ. ಆಮೇಲೆ ನಿಮ್ಗೆ ಏನ್ ಗೊತ್ತಾ ಸರ್, ಈಗ ನೋಡಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಕೊಟ್ಬಿಡೋಣ ಗಾಡಿಗೆ. ಚಾರ್ಜಿಂಗು ಇಲ್ಲೇ, ಮೊಬೈಲ್ ಚಾರ್ಜಿಂಗು ಇಲ್ಲೇ, 2 ಇಲ್ಲೇ ಕೊಟ್ಬಿಟ್ಟು. ಗಾಡಿ ಚಾರ್ಜಿಂಗು ಕೊಟ್ಬಿಡೋದು. ಓ, ಸೂಪರ್. ಆಯ್ತಾ? ನೆಕ್ಸ್ಟ್ ನೋಡಿ ಡಿಕ್ಕಿ ಪೇಸ್ ನೋಡಿ. ಓ, ಇಷ್ಟೊಂದಿದೆ. ಆಲ್ಮೋಸ್ಟ್ ಒಂದು 30 ಲೀಟರ್ ಕೆಪಾಸಿಟಿ ಡಿಕ್ಕಿ ಪೇಸ್ ಐತೆ. ಓ, ಆರಾಮಾಗ 2 ಹೆಲ್ಮೆಟ್ ಇಟ್ಕೊಬಹುದು, ಇಟ್ಕೊಬಹುದು. ತುಂಬಾ ಸೇಫ್ಟಿ ಕೊಟ್ಬಿಡ ಗಾಡಿನ. ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿಯಲ್ಲೂ ಕೂಡ ಸರ್ ಅಷ್ಟೇ ಏನ್ ಮಾತಾಡಂಗಿಲ್ಲ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಬೇಸ್ ಏನ್ ಮಾತಾಡಂಗಿಲ್ಲ. ಇದೆಲ್ಲ ಆಗ್ಲಿ ಹೆವಿ ಕೊಟ್ಬಿಟ್ಟವನೆ ಪೂರ್ತಿ. ಇದು ಯಾವ್ದನ್ನ ಆಗ್ಲಿ ತುಂಬಲ್ಲ ಗಾಡಿ. ಓಕೆ. ಸೊ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಕ್ವಾಲಿಟಿ ವೈಸ್ ಸೂಪರ್ ಆಗೈತೆ. ಓಕೆ. ಇದು ಇದೆ. ಇದ್ರಲ್ಲ ಇನ್ನೊಂದು ಮಾಡಲಿದೆ. ಅದರಿಂದ ಸ್ವಲ್ಪ ಡಿಕ್ಕಿ ಪ್ರೆಸ್ ಬರ್ತದೆ. ಬಟ್ ಅದು ತುಂಬಾ ಅದಕ್ಕಿಂತ ಇದು 12 ಇಂಚು, ಅದು 10 ಇಂಚು. ಒಂದು ಈ ಬ್ಯಾಕಲ್ಲಿ 10 ಇಂಚ್ ಬರ್ತದೆ. ಅದು ಬ್ಯಾಕಲ್ಲಿ ಡ್ರಮ್ ಬ್ರೇಕ್, ಅದು ಡಿಕ್ಕಿ ಪ್ರೆಸ್ ದೊಡ್ಡ ಸಿಗುತ್ತೆ. ಓಕೆ. ವೀಲ್ ಸೈಜ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಶೇಪ್ ಎಲ್ಲ ಬೇರೆ. ಓಕೆ. ಇದೆಲ್ಲ ಈ ತರ ಹಂಗಿದೆ. ಇದು ಒಂದು ಮಾಡಲ್ ತಿರ್ಗಾ ಸಿಂಗಲ್ ಹೆಡ್ ಲೈಟ್ ಅಲ್ಲಿ ಇವಾಗ ನಾವು ಹೊಸ ಮಾಡಲ್ ತಂದಿರೋದು. ಸಿಂಗಲ್ ಲೈಟ್. ಇದು ಸಿಂಗಲ್ ಹೆಡ್ ಲೈಟ್. ಓಕೆ. ಬಟ್ ಇದ್ರಾಗ ಏನಂದ್ರೆ LED ಕೊಟ್ಟವ್ರೆ. ಡಿಆರ್ ಇದೆ ನೋಡಿ. ಓ, ಡಿಆರ್ ಈ ತರ ಇದೆಯಾ? ಸೂಪರ್ ಸರ್. ಕಲರ್ ನೋಡಿ ಇಲ್ಲಿದೆ. ಇದು ಇಂಡಿಕೇಟರ್ ಬೇರೆ ತರ ತಿರ್ಗಾ ಒಂದೊಂದು ಪಿಕ್ಚರ್ಸ್ ಒಂದೊಂದು ಸರ್. ಓಕೆ. ಇಂಡಿಕೇಟರ್ ಕೊಟ್ಬಿಟ್ಟವ್ರೆ. ಸೂಪರ್ ಆಗಿದೆ ಗಾಡಿ. ಇದೇನಿದೆ ಗಾಡಿ ಪ್ರೈಸ್ ಎಲ್ಲ? ಇದು ನೋಡಿ, ಇದು ಸ್ಟಾರ್ಟಿಂಗ್ ಪ್ರೈಸ್ 60,000 ಮಾಡ್ತಾ ಇದೆ ಸರ್. 60,000ನಾ? ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ ಒಂದ್ 2,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. 58,000 ಕೊಟ್ಬಿಡ್ತೀನಿ ಡಿಸ್ಕೌಂಟ್. ಸಿಂಗಲ್ ಹೆಡ್ ಲೈಟ್ ಅಲ್ಲೇ ಟಾಪ್ ಎಂಡ್ ಗಾಡಿ. ಸಿಂಗಲ್ ಹೆಡ್ ಲೈಟ್ ಅಲ್ಲೇ ಟಾಪ್ ಎಂಡ್. ಎಲ್ಲಾ ಕಡೆ ಸಿಂಗಲ್ ಹೆಡ್ ಲೈಟ್ ಏನ್ ಮಾಡ್ತಾ ಇದೀವಿ ನಾವು. ನಮ್ಮ ಶೋರೂಮ್ ಅಲ್ಲಿ ನೋಡಿದ್ರಲ್ಲ ಸಿಂಗಲ್ ಹೆಡ್. ಹೌದು. ವೆಹಿಕಲ್
ಅದು 55,000 ಕೇಳಿದೀನಿ. ಹೌದು. ಇದು 3,000 ರೂಪಾಯಿ 5,000 ರೂಪಾಯಿ ಜಾಸ್ತಿ ಹೇಳಿದೆ, ಕಂಪನಿ ಮಾಡಿದ್ರೆ. ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಚೆನ್ನಾಗಿದೆ, ಗಾಡಿ ನೋಡಕ್ ಲುಕ್ ಚೆನ್ನಾಗಿದೆ. ಇದು 3 ಕಲರ್ಸ್ ಗಾಡಿ. ಓಕೆ. ಬಿಸಿಲಿಗೆ ಒಂಥರ ನೀವು ಆಚೆ ಚೇಂಜ್ ಮಾಡಿದಾಗೆಲ್ಲ ಒಂಥರ ಇದಿರ್ತದೆ, ಚೇಂಜ್ ಆಯ್ತಾ ಆಗ್ತಾ ಇರ್ತದೆ. ಒಂದೇ ಕಲರ್ ಕಾಣಿಸಲ್ಲ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಓಕೆ. ಇದು ತುಂಬಾ ಒಳ್ಳೆ ಗಾಡಿ. ಇದು ಚೆನ್ನಾಗಿದೆ ಸರ್. ಮಾಮೂಲಿ ಇದೊಂದು ಹೊಸ ಮಾಡಲ್ ಇವಾಗ ನಿಮ್ಮ ಹತ್ರ. ಮಾಡಲ್ ನಮ್ಮ ಹತ್ರ ಸದ್ಯಕ್ಕೆ ಇಷ್ಟು ಮಾಡಲ್ಸ್ ಇದೆ, ಜೊತೆಗೆ ಲೋಡರ್ಸ್ ಇದೆ, ಲೋಡರು, ಆಮೇಲೆ 3 ವೀಲರ್, 2 ವೀಲರ್ ಲೋಡರು, ಮತ್ತೆ ನನ್ನ ಡಬಲ್ ಹೆಡ್ಲೈಟ್ ಓಲಾ ಟೈಪ್ ಮತ್ತೆ ಎಸ್ಪಾ ಟೈಪ್ ಒಂದಿದೆ. ಅಷ್ಟು ಗಾಡಿಗಳು ನನ್ನ ಹತ್ರ ಇವಾಗ ಸದ್ಯಕ್ಕೆ ಜೊತೆಗೆ ಹೊಸದಾಗಿ ಇವಾಗ ಶಿಡ್ಲು ಗಟ್ಟಲ್ಲಿ ಓಪನ್ ಮಾಡಿದ್ರ. ಸಿಂಗಲ್ ಹೆಡ್ಲೈಟ್ ಇದೆ. ಈ ಸಿಂಗಲ್ ಹೆಡ್ ಹೊಸ ನ್ಯೂ ಮಾಡಲ್ ಸಿಂಗಲ್ ಹೆಡ್ಲೈಟ್ ಇದೆ. ನ್ಯೂ ಮಾಡಲ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಅದು ಹೊಸದಾಗಿ ಇವಾಗ ಶಿಡ್ಲು ಗಟ್ಟಲ್ಲಿ ಹೊಸದಾಗಿ ಶೋರೂಮ್ ಮಾಡಿರೋದು. ಮಾಡಿದ್ದೀನಿ. ಸೊ ಶೋರೂಮ್ ಬೇರೆ ಬೇರೆ ಲೊಕೇಶನ್ ಸರ್, ಅದು ಹೇಳ್ಬಿಡಿ ಎಲ್ಲಿದೆ. ನಮ್ದು ಶೋರೂಮ್ ಬಂದ್ಬಿಟ್ಟು ಫಸ್ಟ್ ಯಲಹಂಕ. ಆಮೇಲೆ ಈಗ ನೆಕ್ಸ್ಟ್ ಇಜುಪುರ ಗೊತ್ತಿರೋದೆ, ಇಜುಪುರ ತಗೊಂಡಿದೆ ನಮ್ದು. ಆಮೇಲೆ ಇವಾಗ ಸದ್ಯಕ್ಕೆ ಒಂದು 15 ದಿವಸ ಆಯ್ತು ಇವಾಗ ಶಿಡ್ಲಘಟ್ಟ ಮಾಡಿ ಓಪನ್. ಈ ತರ ಒಂದ್ 4-5 ಬ್ರಾಂಚ್ ಮಾಡ್ಕೊಂಡಿದ್ದೀರಿ. ಮಾಡಿದೀರಾ? ಯಾವ್ದೇ ತೊಂದರೆ ಇಲ್ಲ. ಸರ್ವಿಸ್ ಹೆಂಗ್ ಕೊಡ್ತೀರಾ ಸರ್? ನಾವೆಲ್ಲಾ ಕಡೆ ಸರ್ವಿಸ್ ಕೊಡ್ತೀವಿ. ನಮ್ಮ ಗಾಡಿ ಎಲ್ಲಿದೆ ಅಲ್ಲೂ ಸರ್ವಿಸ್ ಕೊಡ್ತೀವಿ. ಎಲ್ಲೇ ಏನೇ ಪ್ರಾಬ್ಲಮ್ ಬಂದು ಸಾಲ್ವ್ ಮಾಡ್ಕೊಡ್ತೀವಿ. ಸೊ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡ್ಕೊಡ್ತೀವಿ. ಇವಾಗ ಬೇರೆ ಕಡೆ ಇರ್ತಾರೆ, ವಿಜಯಪುರ ಎಲ್ಲಾರ ಬೇರೆ ಕಡೆ ಎಲ್ಲ ತಗೊಂಡೋಗ್ಲಿ ಸರ್. ಹೆಂಗ್ ಯಾವ ತರ ತಗೊಂಡೋಗೋದು? ಈಗ ನಾನು ಟ್ರಾನ್ಸ್ಪೋರ್ಟ್ ಅಲ್ಲಿ ಆಗ್ತಾ ಇದ್ದೀನಿ. ಇವಾಗ ಫೋನ್ ಮಾಡಿ ಬುಕಿಂಗ್ ಮಾಡಿ ಪೇಮೆಂಟ್ ಮಾಡಿ ಆದ್ರೆ ನಾನು ಪೋರ್ಟಲ್ ಮಾಡಿ ಕಳಿಸ್ಬಿಡ್ತೀನಿ. ಬೆಂಗಳೂರು ಸುತ್ತಮುತ್ತ ಒಂದು 60-70-100 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ಇದ್ರೆ ಪೋರ್ಟಲ್ ಹಾಕಿ ಕಳಿಸ್ಬಿಡ್ತೀನಿ ಅವ್ರಿಗೆ. ಲೊಕೇಶನ್ ಒಂದು 200 ಕಿಲೋಮೀಟರ್ 300 ಕಿಲೋಮೀಟರ್ ಅಂದ್ರೆ ಟ್ರೈನ್ ಅನುಕೂಲ ಇದ್ರೆ ಟ್ರೈನಲ್ಲಿ ಹಾಕ್ತೀನಿ. ಇಲ್ಲ ಟ್ರಾನ್ಸ್ಪೋರ್ಟ್ ಅನುಕೂಲ ಆಗಿದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರದ್ದೇ ಇರ್ತದೆ, ನಮ್ದೇನೇ ಇಲ್ಲ. ಬರೀ ನಾವು ಡೆಲಿವರಿ ಕೊಡೋದು, ಅಲ್ಲಿ ಸೇರಿಸೋ ಜವಾಬ್ದಾರಿ ನಮ್ದು. ಅದು ಮಾತ್ರ ನಿಮ್ದು. ಒಟ್ಟಿನಲ್ಲಿ ಏನಂದ್ರೆ ಇವಾಗ ಶಿಡ್ಲು ಘಟ್ಟದಲ್ಲಿ ಯಾವ್ದು ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಏನು ಇರಲಿಲ್ಲ. ಸೊ ಫಸ್ಟ್ ಇವಾಗ ಇವರು ಓಪನ್ ಮಾಡಿದ್ದಾರೆ. ಯಾರಾದ್ರೂ ನೀವು ಇಲ್ಲಿ ಸುತ್ತಮುತ್ತ ಏನಾರ ಇದ್ದೀರಾ ಅಂದ್ರೆ ನೋಡಿ, ಹೊಸದಾಗಿ ಇವಾಗ ಶಿಡ್ಲು ಘಟ್ಟದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಓಪನ್ ಆಗಿದೆ. ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಸೊ ನೀವೇನಾರ ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬೇಕು ಅಂತ ಏನಾರ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ಗಾಡಿ ಚೆಕ್ ಮಾಡಿ, ಓಡಿಸಿ, ಪ್ರೈಸ್ ಚೆಕ್ ಮಾಡಿ, ನಿಮ್ಗೆ ಓಕೆ ಆಯ್ತು ಅಂದ್ರೆ ತಗೊಂಡು ಹೋಗ್ಬೋದು. ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸುತ್ತೆ ಈ ಒಂದು ಗಾಡಿಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.